ಸ್ನಾನಿಕನಾದ ಯೋಹಾನನು ತಾನು ಇದ್ದಂಥ ಆ ಸಮಯದಲ್ಲಿ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನ ಕೊಡ್ತಾ ಇದ್ದ. ಅದು ಯಾವ ಸ್ಥಳ ಅಂತಂದ್ರೆ, ಇಸ್ರೇಲರು ಐಗುಪ್ತ ದೇಶವನ್ನ ಬಿಟ್ಟು ಕಾನಾನ್ ದೇಶಕ್ಕೆ ಬಂದು ಸೇರ್ತಾರಲ್ಲ, ಅವರು ಕಾನಾನ್ ದೇಶಕ್ಕೆ ಸೇರಿದಾಗ ಅಲ್ಲಿ ಯೋರ್ದಾನ್ ಹೊಳೆ ಡಿವೈಡ್ ಆಗುತ್ತೆ, ಇಬ್ಬಾಗ ಆಗುತ್ತೆ. ಸೊ ಅದೇ ಸ್ಥಳದಲ್ಲಿ ಸ್ನಾನಿಕನಾದ ಯೋಹಾನನು ತನ್ನ ಬಳಿಗೆ ಬಂದಂತ ಜನರಿಗೆ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದ. ಆ ಸಮಯದಲ್ಲಿ ಯೆರೂಸಲೇಮಿನಿಂದಲೂ ಯೂದಾಯದಿಂದಲೂ ಮತ್ತು ಯೋರ್ದಾನ್ ಹೊಳೆಯ ಸುತ್ತಮುತ್ತಲಿನ ಸೀಮೆಯಿಂದಲೂ ಜನರು ಅವನ ಬಳಿಗೆ ಬಂದು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಅವನಿಂದ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಳ್ತಾ ಇದ್ರು. ಅದೇ ಸಮಯದಲ್ಲಿ ಈ ಫರಿಸಾಯರಲ್ಲಿ ಮತ್ತು ಸದ್ದುಕಾಯರಲ್ಲಿ ಅನೇಕರು ಈ ಸ್ನಾನಿಕನಾದ ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕಂತ ಅವನ ಬಳಿಗೆ ಬರ್ತಾರೆ. ಅವರನ್ನು ಕಂಡಂತ ಸ್ನಾನಿಕನಾದ ಯೋಹಾನನು ಅವರಿಗೆ ಈ ರೀತಿಯಾಗಿ ಎಚ್ಚರಿಸ್ತಾನೆ, ವಾರ್ನಿಂಗ್ ಮಾಡ್ತಾನೆ. ಏನಪ್ಪ ಅಂತಂದ್ರೆ, ಎಲೈ ಸರ್ಪ ಜಾತಿಯವರೇ, ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಂಡಿತೆಂಬುದಕ್ಕೆ ತಕ್ಕ ಫಲಗಳಿಂದ ತೋರಿಸಿರಿ. ಅಬ್ರಹಾಮನು ನಮ್ಮ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡ್ರಿ. ಯಾಕಂದ್ರೆ ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದ ಮಕ್ಕಳನ್ನು ಹುಟ್ಟಿಸಬಲ್ಲನು ಎಂದು ನಿಮಗೆ ಹೇಳುತ್ತೇನೆ. ಮರಗಳ ಬೇರಿಗೆ ಈಗಲೇ ಮರಗಳ ಬೇರಿಗೆ ಕೊಡಲಿ ಬಿದ್ದಿದೆ. ಫಲ ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ನಾನಂತೂ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಕ್ಕೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ನನ್ನ ಹಿಂದೆ ಬರುವಾತನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ನಿಮಗೆ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುತ್ತಾನೆ. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ಹಸನು ಮಾಡಿ ಗೋಧಿಯನ್ನು ತನ್ನ ಕಣಜದಲ್ಲಿ ತುಂಬಿಕೊಳ್ಳುತ್ತಾನೆ. ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುತ್ತಾನೆ ಅಂತ ಸ್ನಾನಿಕನಾದ ಯೋಹಾನನು ಈ ಫರಿಸಾಯರಿಗೂ ಸದ್ದುಕಾಯರಿಗೂ ವಾರ್ನಿಂಗ್ ಮಾಡ್ತಾನೆ. ನಾವು ಈಗ ಒಂದು ವಾಕ್ಯ ಓದೋಣ. ಆ ವಾಕ್ಯವನ್ನ ಓದಿ ಅದರಲ್ಲಿ ಬರುವಂತ ಕೆಲವು ಪ್ರಶ್ನೆಗಳನ್ನ ನೋಡಿ ಆಮೇಲೆ ಈ ಸಂದೇಶವನ್ನ ನಾವು ಕೇಳೋಣ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ ಅದರ 9ನೇ ವಚನ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ 3 ಪ್ರಶ್ನೆಗಳನ್ನ ನಾವು ಕಾಣ್ತೀವಿ. ಪಾಯಿಂಟ್ ನಂಬರ್ 1, ಈ ವಾಕ್ಯದ ಪ್ರಕಾರ ಫರಿಸಾಯರಲ್ಲಿ ಮತ್ತು ಸದ್ದುಕಾಯರಲ್ಲಿ ಇದ್ದಂತ ಆಲೋಚನೆ ಯಾವುದು? ಪಾಯಿಂಟ್ ನಂಬರ್ 2, ಸ್ನಾನಿಕನಾದ ಯೋಹಾನನು ಫರಿಸಾಯರಿಗೆ ಸದ್ದುಕಾಯರಿಗೆ ಕೊಟ್ಟ ವಾರ್ನಿಂಗ್ ಯಾವುದು? ಪಾಯಿಂಟ್ ನಂಬರ್ 3, ಸ್ನಾನಿಕನಾದ ಯೋಹಾನನು ಸೂಚಿಸಿದ ಈ ಕಲ್ಲುಗಳು ಅವು ಯಾವ ಸ್ಥಳದಲ್ಲಿವೆ? ಆ ಕಲ್ಲುಗಳು ಏನನ್ನ ಸೂಚಿಸುತ್ತವೆ ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಅನೇಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ಸ್ ನಲ್ಲಿ ತಿಳಿಸ್ರಿ. ಈ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆ ನಾನು ಪ್ರತಿ ವಿಡಿಯೋದಲ್ಲೂ ಇದನ್ನೇ ಹೇಳ್ತೀನಂದ್ರೆ, ನೀವು ಈ ರೀತಿಯಾಗಿ ಮಾಡೋದ್ರಿಂದ ಯೂಟ್ಯೂಬ್ನವರು ಈ ವಿಡಿಯೋವನ್ನ ಅನೇಕರಿಗೆ ರೀಚ್ ಆಗೋ ತರ ಮಾಡ್ತಾರೆ. ಆಗ ಅನೇಕ ಕ್ರೈಸ್ತರು ಈ ವಿಡಿಯೋವನ್ನ ನೋಡ್ತಾರೆ, ಸತ್ಯವನ್ನ ತಿಳ್ಕೊಳ್ತಾರೆ. ಇದು ಸಹ ಸುವಾರ್ತೆ ಸಾರುವ ಒಂದು ವಿಧಾನ ಅಂತ ತಿಳ್ಕೊಂಡು ಈ ವಿಡಿಯೋವನ್ನ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ಸ್ ಮಾಡ್ರಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ರಿ. ಇಲ್ಲಿ ನಾವು ಸ್ನಾನಿಕನಾದ ಯೋಹಾನನ ಕುರಿತಾಗಿ ಕೆಲವು ವಿಷಯಗಳನ್ನ ತಿಳ್ಕೋಬೇಕು. ಮೊದಲು ಪಾಯಿಂಟ್ ನಂಬರ್ 1, ಸ್ನಾನಿಕನಾದ ಯೋಹಾನನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿದ್ದನು. ಅವನಲ್ಲಿ ಪವಿತ್ರಾತ್ಮನೇ ಇದ್ದುಕೊಂಡು ಮಾತಾಡ್ತಿದ್ದ. ಪಾಯಿಂಟ್ ನಂಬರ್ 2, ಸ್ನಾನಿಕನಾದ ಯೋಹಾನನು ಎಲಿಯನ ಗುಣಶಕ್ತಿಗಳಿಂದ ಕೂಡಿದ್ದ. ಪಾಯಿಂಟ್ ನಂಬರ್ 3, ಸ್ನಾನಿಕನಾದ ಯೋಹಾನನು
ಯೇಸು ಕ್ರಿಸ್ತರನ್ನ ಇಸ್ರೇಲರಿಗೆ ಪರಿಚಯ ಮಾಡಿಸ್ಲಿಕ್ಕೆ ಬಂದಂತ ಒಬ್ಬ ದೂತನಾಗಿದ್ದ. ಇದು ನಮಗೆ ಗೊತ್ತಿರಬೇಕು. ಸೊ ಈ ವಾಕ್ಯವನ್ನ ಇನ್ನೊಂದ್ಸರಿ ಓದೋಣ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನ ಬಿಡ್ರಿ. ಇಲ್ಲಿ ಸ್ನಾನಿಕನಾದ ಯೋಹಾನನು ಸದ್ದುಕಾಯರ ಮತ್ತು ಪರಿಸರ ಆಲೋಚನೆನ ಎತ್ತಿ ಹಿಡಿತಾ ಇದ್ದಾನೆ. ರಿಲಿಜಿಯಸ್ ಲೀಡರ್ಗಳ ಥಾಟ್ ಅನ್ನ ಎತ್ತಿ ಹಿಡಿತಾ ಇದ್ದಾನೆ. ಅವ್ರ ಥಾಟ್ ಏನಾಗಿತ್ತಪ್ಪ ಅಂತಂದ್ರೆ, ನಾವು ಅಬ್ರಾಹ್ಮನ ಸಂತಾನದವರು, ಅಬ್ರಾಹ್ಮ ಸುನ್ನತಿ ಮಾಡಿಸ್ಕೊಂಡ, ನಾವು ಸುನ್ನತಿ ಮಾಡಿಸ್ಕೊಂಡಿದೀವಿ. ಹಾಗಾಗಿ ದೇವರು ಅಬ್ರಹಾಮನನ್ನು ನೆನೆಸಿ ನಮಗೆ ರಕ್ಷಣೆ ಕೊಡ್ತಾನೆ, ನಮ್ಮನ್ನ ಕಾಪಾಡ್ತಾನೆ ಅನ್ನುವಂಥ ಆಲೋಚನೆ, ಆ ಥಾಟು ಈ ರಿಲಿಜಿಯಸ್ ಲೀಡರ್ಗಳಲ್ಲಿ ಇತ್ತು. ಅದನ್ನ ಗ್ರಹಿಸಿದ್ದ ಯಾರು? ಸ್ನಾನಿಕನಾದ ಯೋಹಾನ. ಅದನ್ನ ಗ್ರಹಿಸಿ ಅವರಿಗೆ ಈ ರೀತಿಯಾಗಿ ಎಚ್ಚರಿಸ್ತಾ ಇದ್ದಾನೆ. ಯಾವ ರೀತಿ ಎಚ್ಚರಿಸ್ತಾನೆ ನೋಡ್ರಿ. ಈಗ ಅದ್ರ ಮೇಲೆ ಗೊತ್ತಾಗಬೇಕಾದ್ರೆ ಒಂದು ವಾಕ್ಯ ಓದೋಣ. ಅದೇ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ನೀವು ಬೇರನ್ನ ನಂಬಿಕೊಂಡಿದ್ದೀರಿ, ಬೇರಿನಿಂದ ಮರಕ್ಕೆ ರಕ್ಷಣೆ ಅನ್ನೋ ಆಲೋಚನೆ ನಿಮ್ದು ಅಲ್ಲ. ಬೇರು ತನ್ನ ಕೆಲಸವನ್ನ ಮಾಡಿದೆ, ಅದು ಫಲ ಕೊಟ್ಟಿದೆ, ಆ ಫಲವೇ ನೀವು. ನಿಮ್ಮ ಫಲ ಏನು? ಮರ ಫಲ ಕೊಡಬೇಕಲ್ಲ, ಫಲ ಕೊಡದ ಮರವನ್ನ ಕಡ್ದಾಕ್ತಾರೆ. ಬೇರಿಗೆ ಅಂದ್ರೆ ಮರದ ಬುಡಕ್ಕೆ ಕೊಡ್ಲಿ ಹಾಕಿದೆ. ಇಲ್ಲಿ ನೀವು ಬೇರನ್ನು ನಂಬ್ಕೊಂಡಿದ್ದೀರಿ. ಬೇರನ್ನು ನಂಬ್ಕೊಂಡು ಆಗಲ್ಲ. ಬೇರಿನ ಕೆಲಸ ಬೇರಿಗೆ, ಅದ್ರ ಕೆಲಸ ಅದು ಮಾಡಿದೆ, ಅದರ ಕರ್ತವ್ಯ ಅದು ಮಾಡಿಬಿಟ್ಟಿದೆ. ನೀವು ಅದನ್ನ ನಂಬ್ಕೊಂಡ್ರೆ ನಿಮಗೆ ರಕ್ಷಣೆ ಇಲ್ಲ. ನೀವು ಮೇಲೆ ಬೆಳೆದಿದ್ದೀರಿ, ನಿಮ್ಮ ಫಲ ಏನು? ನಿಮ್ಮ ಫಲವನ್ನ ತೋರಿಸ್ರಿ, ಇಲ್ಲ ಅಂದ್ರೆ ಶಿಕ್ಷೆಗೊಳಗಾಗ್ತೀರಿ, ದೈವ ಕೋಪಕ್ಕೊಳಗಾಗ್ತೀರಿ. ನೋಡ್ರಿ, ನೀವು ಬೆಂಕಿ ಅಂತಂದ್ರೆ ದೈವ ಕೋಪಕ್ಕೆ ಹೋಲಿಕೆ, ಜಡ್ಜ್ಮೆಂಟ್ಗೆ ಹೋಲಿಕೆ, ನಾಶನಕ್ಕೆ ಹೋಲಿಕೆ. ಅದನ್ನೇ ಇಲ್ಲಿ ಸ್ನಾನಿಕನಾದ ಯೋಹಾನ ಹೇಳ್ತದಾನೆ, ಫಲ ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ನೀವು ದೀಕ್ಷಾಸ್ನಾನ ತಗೊಳ್ಳೇಬೇಕು. ನೀವು ದೇಹದ ಹೊರಭಾಗದಲ್ಲಿ ಸುನ್ನತಿ ಮಾಡಿಸಿಕೊಂಡಿದ್ದೀರಿ, ಓಕೆ. ಈಗ ಅದೊಂದೇ ನಡೆಯಲ್ಲ, ಈಗ ಇನ್ನೊಂದು ಬೇಕು. ಏನ್ ಬೇಕು? ಹೃದಯ ಸುನ್ನತಿ ಬೇಕು. ಹೃದಯ ಸುನ್ನತಿ ಹೆಂಗ್ ಸಿಗುತ್ತೆ ನಿಮಗೆ? ದೀಕ್ಷಾಸ್ನಾನದ ಮೂಲಕ ಸಿಗುತ್ತೆ. ಸರಿ, ನೀವು ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಲ್ಲ, ಓಕೆ. ನೀವು ಪಾಪದಿಂದ ದೂರ ಇದ್ದೀರಿ ಅಂತ ನಿಮ್ಮ ಅಭಿಪ್ರಾಯ, ನಿಮಗೆ ಪಾಪ ಇಲ್ಲ ಅನ್ನುವಂತ ನಿಮ್ಮ ಅಭಿಪ್ರಾಯ. ಹಾಗಾದ್ರೆ ನಿಮಗೆ ಪಾಪ ಇಲ್ಲ ಅಂತ ನನಗೆ ಸಾಕ್ಷಿ ಕೊಡ್ರಿ, ನನಗೇನನ್ನ ಪುರಾವೆ ಕೊಡ್ರಿ, ಏನನ್ನ ಆಧಾರ ಕೊಡ್ರಿ. ದೇಹದ ಪಾಪಕ್ಕೆ ಸುನ್ನತಿ ಮಾಡಿಸ್ಕೊಂಡಿ ಅಂತ ನಿಮ್ಮ ಅಭಿಪ್ರಾಯ ಆದ್ರೆ, ಹೃದಯದ ಪಾಪಕ್ಕೆ ಏನು ಮಾಡಿಸ್ಕೊಂಡಿರಿ? ಪುರಾವೆ ಕೊಡ್ರಿ, ಸಾಕ್ಷಿ ಕೊಡ್ರಿ, ಆಧಾರ ಕೊಡ್ರಿ. ಆಗಲ್ವಾ ಕೊಡಕ್ಕೆ? ಬರ್ರಿ, ನಿಮ್ಮ ಪಾಪಗಳನ್ನ ಒಪ್ಪಿಕೊಳ್ರಿ, ನಾನು ನಿಮಗೆ ದೀಕ್ಷಾಸ್ನಾನ ಕೊಡ್ತೀನಿ. ಕೇವಲ ದೇಹದ ಹೊರಭಾಗದ ಸುನ್ನತಿ ಮಾತ್ರ ಈಗ ನಡೆಯಲ್ಲ, ಈಗ ಹೃದಯ ಸುನ್ನತಿ ಸಹ ಬೇಕು. ಅದನ್ನ ಮಾಡಿಸ್ಕೊಳ್ರಿ, ಇಲ್ಲ ಅಂದ್ರೆ ದೈವ ಕೋಪಕ್ಕೆ ಗುರಿಯಾಗ್ತೀರಿ, ಬೆಂಕಿಗೆ, ನಾಶನಕ್ಕೆ ಗುರಿಯಾಗ್ತೀರಿ, ಬೆಂಕಿಯಲ್ಲಿ ಬೀಳ್ತೀರಿ. ನೋಡ್ರಿ, ಯೋಚನೆ ಮಾಡಿ, ಎಚ್ಚರಿಕೆ ಅಂತ ಸ್ನಾನಿಕನಾದ ಯೋಹಾನ ಅಲ್ಲಿದ್ದಂತ ರಿಲಿಜಿಯಸ್ ಲೀಡರ್ಗಳಿಗೆ ಎಚ್ಚರಿಸ್ತಾ ಇದ್ದಾನೆ. ಇವತ್ತು ಅನೇಕ ಕ್ರೈಸ್ತ ಡಿನಾಮಿನೇಷನ್ಗಳು ಇದಾವೆ ಭೂಮಿ ಮೇಲೆ. ಕೆಲವು ಡಿನಾಮಿನೇಷನ್ಗಳು ಕ್ರೈಸ್ತರಿಗೆ ದೀಕ್ಷಾ ಸ್ನಾನ ಕೊಡಲ್ಲ, ಪ್ರೋಕ್ಷಣೆ ಮಾಡ್ತಾರೆ, ಸ್ಪ್ರಿಂಕ್ಲಿಂಗ್ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ನಾವು ಪ್ರೋಕ್ಷಣೆ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ. ಬರೀ ಕೇವಲ ಸ್ಪ್ರಿಂಕ್ಲಿಂಗ್ ಇಂದ ಇಲ್ಲಿ ಪರಿಪೂರ್ಣವಾದ ದೀಕ್ಷಾ ಸ್ನಾನ ಆಗಲ್ಲ. ಯೇಸು ಕ್ರಿಸ್ತರು ನೀರಿನಲ್ಲೇ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು. ಅದೇ ರೀತಿಯಾಗಿ ನೀವು ಸಹ ನೀರಿನಲ್ಲಿ, ಅಂದ್ರೆ ಕ್ರೈಸ್ತರೆಲ್ಲರೂ ಯೇಸು ಕ್ರಿಸ್ತ ನಂಬಿದ್ರೆ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೋಬೇಕು. ಆ ದೀಕ್ಷಾ ಸ್ನಾನದ ಕುರಿತಾಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ನಾನು ಇದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಡಿನಾಮಿನೇಷನ್ ನಂಬಬೇಡ್ರಿ. ಅಲ್ಲಿ ಸದ್ದುಕಾಯರು, ಪರಿಸಯರು, ಅಬ್ರಹಾಮ ನಿಮಿತ್ತವಾಗಿ ನಮಗೆ ರಕ್ಷಣೆ ಇದೆ, ದೇವರು ನಮ್ಮನ್ನ ಕಾಪಾಡ್ತಾನಂತ ನೀವು ಅದೇ ಭ್ರಮೆಯಲ್ಲಿ ಇರಬಾಡ್ರಿ. ಬೇರನ್ನ ನಂಬಿಕೆ ರಕ್ಷಣೆ ಇಲ್ಲ. ನಮ್ಮ ಫಲ ನಮ್ಮದು, ಹೃದಯ ಸುನ್ನತಿ ಬೇಕು. ಯಾವುದೋ ಡಿನಾಮಿನೇಷನ್ ಮಾತು ಕೇಳಿ, ಯಾವುದೋ ಡಯಸಿಸ್ ಮಾತು ಕೇಳಿ, ಯಾರ್ದೋ ಸೇವಕರ ಮಾತು ಕೇಳಿ, ಯಾವುದೋ ಒಂದು ಪಂಗಡವನ್ನ ಫಾಲೋ ಮಾಡಿ ನೀವು ದೀಕ್ಷಾ ಸ್ನಾನವನ್ನ ಇಗ್ನೋರ್ ಮಾಡಬೇಡ್ರಿ. ಸ್ಪ್ರಿಂಕ್ಲಿಂಗ್ ಮುಖ್ಯ ಅಲ್ಲ,
ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳಬೇಕು. ಅದೇ ನಿಜವಾದ ದೀಕ್ಷಾ ಸ್ನಾನ, ಅದೇ ಹೃದಯ ಸುನ್ನತಿ. ಇದನ್ನ ಪೌಲ ಕೂಡ ತನ್ನ ಪತ್ರಿಕೆಯಲ್ಲಿ, ರೋಮಪುರ ಪತ್ರಿಕೆಯಲ್ಲಿ ಬರಿತಾನೆ. ನಾನು ಮುಂದೆ ದೀಕ್ಷಾ ಸ್ನಾನದ ಕುರಿತಾಗಿ ಒಂದು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ನಿಮಗೆ ಇನ್ನೂ ಪರಿಪೂರ್ಣವಾದಂತ ಮಾಹಿತಿ ಕೊಡ್ತೀನಿ. ಸೊ ಇಲ್ಲಿ ಫರಿಸಾಯರು ಸದ್ದುಕಾಯರ ತರ ನೀವು ಆಗ್ಬಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಡಿನಾಮಿನೇಷನ್ ಡಯಸಿಸ್ ನಂಬಬಾಡ್ರಿ. ಕ್ರಿಸ್ತನನ್ನ ಮಾದರಿಯಾಗಿಟ್ಟುಕೊಂಡು ಕ್ರಿಸ್ತನನ್ನ ಅನುಸರಿಸ್ರಿ. ಯೇಸು ಕ್ರಿಸ್ತ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಾನಲ್ಲ, ಕ್ರಿಸ್ತನನ್ನ ತಾನು ನಂಬಿದಿರಿ. ಹಾಗಾದ್ರೆ ನೀವು ಕೂಡ ದೀಕ್ಷಾ ತಗೊಳ್ರಿ, ತಪ್ಪೇನಿದೆ? ಎಚ್ಚರಿಕೆ, ಇಲ್ಲಾಂದ್ರೆ ನೀವು ಸಹ ದೈವ ಕೋಪಕ್ಕೆ ಗುರಿ ಆಗ್ಬಹುದೇನೋ, ಯೋಚನೆ ಮಾಡ್ರಿ. ಆ ವಾಕ್ಯ ಮತ್ತೆ ಕಂಟಿನ್ಯೂ ಓದೋಣ ಬನ್ನಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ಸ್ನಾನಿಕನಾದ ಯೋಹಾನ ದೇವರ ಶಕ್ತಿಯ ಮತ್ತು ಸಾಮರ್ಥ್ಯದ ಕುರಿತಾಗಿ ವಿವರಿಸ್ತಾ ಇದ್ದಾನೆ. ನಿಮ್ಮ ಮೂಲ ಪಿತ ಅಬ್ರಹಾಮ, ಇದು ನಿಮ್ಮ ತಾಟು, ನಿಮ್ಮ ಆಲೋಚನೆ, ಕರೆಕ್ಟ್ ಅಲ್ಲ? ಅಬ್ರಹಾಮನಿಗೆ ಮಕ್ಕಳು ಬೇಕು. ಈಗ ದೇವ್ರ ಏನ್ ಮಾಡ್ತಾನೆ, ಈ ಕಲ್ಲುಗಳಿದಾವಲ್ಲ, ಈ ಕಲ್ಲುಗಳಿಗೆ ಅಪ್ಪಣೆ ಕೊಡ್ತಾನೆ, ನೀವು ಮಕ್ಕಳನ್ನ ಉಂಟು ಮಾಡಿ ಅಬ್ರಹಾಮನಿಗೆ ಕೊಡ್ರಿ ಅಂತ. ಆ ಕಲ್ಲುಗಳು ದೇವರು ಹೇಳಿದ ಪ್ರಕಾರವಾಗಿ ವಿಧೇಯ ಆಗಿ ಮಕ್ಕಳನ್ನ ಉಂಟು ಮಾಡಿ ಅಬ್ರಹಾಮನಿಗೆ ತಂದು ಕೊಡ್ತವೆ. ಹಾಗಾದ್ರೆ ಅಬ್ರಹಾಮನಿಗೆ ಮಕ್ಕಳು ಎಲ್ಲಿಂದ ಬಂದವು? ಕಲ್ಲುಗಳಿಂದ ಮಕ್ಕಳು ಬಂದವು. ನೀವು ಅಬ್ರಹಾಮನ ಸಂತಾನದವರು ಅಂತ ಹೇಳ್ತಿರಲ್ಲ, ಈಗ ಹೇಳ್ರಿ, ನಿಮ್ಮ ತಂದೆ ಅಬ್ರಹಾಮನ ಈ ಕಲ್ಲುಗಳ? ನಿಮ್ಮ ಮಾತಿನ ಪ್ರಕಾರ ಹೇಳೋದಾದ್ರೆ ಈ ಕಲ್ಲುಗಳೇ ನಿಮ್ಮ ತಂದೆಗಳು, ಈ ಕಲ್ಲುಗಳೇ ನಿಮ್ಮ ಮೂಲ ಪಿತ. ಹಾಗಾದ್ರೆ ನೀವು ಈ ಕಲ್ಲು ಮೇಲೆ ಭರವಸೆ ಇಡ್ತೀರಾ? ಈ ಕಲ್ಲುಗಳನ್ನು ನೋಡಿ ದೇವರು ನಿಮಗೆ ರಕ್ಷಣೆ ಕೊಡ್ತಾನ? ಈ ಕಲ್ಲುಗಳ ನಿಮಿತ್ತವಾಗಿ ನಿಮಗೆ ರಕ್ಷಣೆ ಇದೆಯಾ? ನಿಮ್ಮ ತಂದೆ ಈಗ ಕಲ್ಲಿಗೆ ಹೋಗಿ ನಮ್ಮ ಮೂಲ ಪಿತ, ನಮ್ಮ ಮೂಲ ಪುರುಷ ಅಂತ ಹೇಳ್ತೀರಾ? ಆಗುತ್ತಾ ಹೇಳಕ್ಕೆ? ಆ ಕಲ್ಲುಗಳ ತರನೇ ನಿಮ್ಮ ಹೃದಯವನ್ನ ಕಲ್ಲುಗಳು ಮಾಡ್ಕೋಬೇಡ್ರಿ. ನೀತಿವಂತರ ಜ್ಞಾನದ ಕಡೆಗೆ ತಿರುಗಿಕೊಳ್ರಿ. ಹಠದಿಂದ ಹೊರಗಡೆ ಬನ್ನಿ. ನಿಮಗೆ ಹೃದಯ ಸುನ್ನತಿ ಬೇಕು. ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ, ಆಗ ನಿಮಗೆ ರಕ್ಷಣೆ ಆಗುತ್ತೆ. ಇಲ್ಲಾಂದ್ರೆ ದೈವ ಕೋಪಕ್ಕೆ ಗುರಿಯಾಗ್ತೀರಿ ಅಂತ ಅಲ್ಲಿ ಸ್ನಾನಿಕನಾದ ಯೋಹಾನ ಅವ್ರಿಗೆ ವಾರ್ನಿಂಗ್ ಮಾಡ್ತಾನೆ, ಅಂದ್ರೆ ಎಚ್ಚರಿಸ್ತಾ ಇದ್ದಾನೆ. ಇಲ್ಲಿ ನಾವು ಒಂದು ಮಾತು ನೋಡಿದ್ವಿ, ಈ ಕಲ್ಲುಗಳು ಯಾವ ಕಲ್ಲುಗಳನ್ನ ತೋರಿಸಿದ ಅಲ್ಲಿ ಸ್ನಾನಿಕನಾದ ಯೋಹಾನ ಅಂದ್ರೆ, ಇಸ್ರೇಲರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬಂದು ಸೇರಿದಾಗ ಯೋರ್ದಾನ್ ಹೊಳೆ ಇಬ್ಬಾಗ ಆಯ್ತಲ್ಲ, ಅಲ್ಲಿ ಯೋರ್ದಾನ್ ಹೊಳೆಯಿಂದ 12 ಕಲ್ಲುಗಳನ್ನು ತಗೊಂಡು ಹೋಗಿ ಅವರು ಮೊಟ್ಟ ಮೊದಲು ಇಳುಕೊಂಡಿದ್ದಂತ ಗಿಲ್ಗಾಲ್ ಎಂಬ ಸ್ಥಳದಲ್ಲಿ ಆ 12 ಕಲ್ಲುಗಳನ್ನ ನಿಲ್ಲಿಸ್ತಾರೆ. ಆ 12 ಕಲ್ಲುಗಳು ಇಸ್ರೇಲರ 12 ಕುಲಗಳಿಗೆ ಸೂಚನೆಯಾಗಿವೆ. ಆ 12 ಕಲ್ಲುಗಳನ್ನು ತೋರಿಸಿ ಸ್ನಾನಿಕನಾದ ಯೋಹಾನ ಈ ಫರಿಸಾಯರಿಗೆ ಮತ್ತು ಸದ್ದುಕಾಯರಿಗೆ ವಾರ್ನಿಂಗ್ ಮಾಡ್ತಾ ಇದ್ದಾನಲ್ಲಿ. ಕೆಲವರು ಈ ರೀತಿಯಾಗಿ ಹೇಳ್ತಾರೆ, ನಮ್ಮಪ್ಪ ಪಾಸ್ಟ್ರು, ನಮಗೆ ರಕ್ಷಣೆ, ನಮ್ಮ ಫ್ಯಾಮಿಲಿ ಮಿಷನರಿ ಫ್ಯಾಮಿಲಿ, ನಮಗೆ ರಕ್ಷಣೆ, ನಮ್ಮ ಅಮ್ಮ ಅಜ್ಜಿ ತಾತಂದ್ರು ತುಂಬಾ ಭಕ್ತಿ ಕಾರ್ಯ ಮಾಡ್ತಾರೆ, ನಂಬಿಕೆಯ ಕ್ರಿಯೆಗಳನ್ನ ಮಾಡ್ತಾರೆ, ಪ್ರೀತಿಯನ್ನ ಕೃತ್ಯದಲ್ಲಿ ತೋರಿಸ್ತಾರೆ, ಜಾಸ್ತಿ ಕಾಣಿಕೆ ಕೊಡ್ತಾರೆ, ಹಂಗಾಗಿ ದೇವ್ರು ನಮ್ಮನ್ನು ಕಾಪಾಡ್ತಾನೆ, ನಮ್ಗೆ ರಕ್ಷಣೆ ಕೊಡ್ತಾನೆ. ನಾವು ನಮ್ಮ ಫ್ಯಾಮಿಲಿ ಅವರು ಚರ್ಚ್ಗೆ ಜಾಗ ಕೊಟ್ಟಿದ್ದಾರೆ, ಚರ್ಚ್ ಕಟ್ಸ್ಕೊಟ್ಟಿದ್ದಾರೆ, ಹಾಗಾಗಿ ದೇವ್ರು ನಮಗೆ ರಕ್ಷಣೆ ಕೊಡ್ತಾನೆ ಅನ್ನುವಂತ ಕೆಲವರು ಭಾವನೆ ಈ ರೀತಿಯಾಗಿರುತ್ತೆ. ಆ ಭಾವನೆ ಬುದ್ಧಿಹೀನವಾದಂತ ಭಾವನೆ, ಬುದ್ಧಿಹೀನವಾದಂತ ಆಲೋಚನೆ ಅದು. ಆ ರೀತಿಯಾಗಿ ಸತ್ಯವೇದ ಎಲ್ಲಿ ಹೇಳಲ್ಲ. ತಂದೆ ನೀತಿ ತಂದೆಗೆ, ಮಕ್ಕಳ ನೀತಿ ಮಕ್ಕಳಿಗೆ. ಏಜ್ ಕೆಳಗಂತ 18ನೇ ಅಧ್ಯಾಯ ಒಂದ್ಸರಿ ಓದ್ಕೊಡ್ರಿ, ಅಲ್ಲಿ ಇದರ ಕುರಿತಾಗಿ ಸಂಪೂರ್ಣವಾದಂತ ಮಾಹಿತಿ ಇದೆ. ತಂದೆ ನೀತಿವಂತನಾದ್ರೆ ತಂದೆಯ ನೀತಿಯಿಂದ ಮಗನಿಗೆ ರಕ್ಷಣೆ ಇಲ್ಲ. ಮಗನು ಕೂಡ ರಕ್ಷಣೆ ಹೊಂದಬೇಕಂದ್ರೆ ಮಗನು ಕೂಡ ನೀತಿವಂತನಾಗಿರ್ಬೇಕು. ತಂದೆಗೆ ರಕ್ಷಣೆ ಬೇಕಾದ್ರೆ ತಂದೆ ನೀತಿವಂತನಾಗಿರ್ಬೇಕು. ಒಂದ್ ವೇಳೆ ತಂದೆ ಪಾಪಿಯಾಗಿದ್ದು ಮಗ ನೀತಿವಂತನಾಗಿದ್ರೆ ಮಗನ ನಿಮಿತ್ತವಾಗಿ ತಂದೆಗೆ ರಕ್ಷಣೆ ಇಲ್ಲ. ತಂದೆ ನೀತಿವಂತನಾಗಿದ್ದು ಮಗ ಪಾಪಿ ಆದ್ರೆ ತಂದೆ ನಿಮಿತ್ತವಾಗಿ ಮಗನಿಗೆ ರಕ್ಷಣೆ ಇಲ್ಲ. ಅವರವರ ನೀತಿ ಅವರಿಗೆ, ಅವರವರ ಒಂದು ಆತ್ಮರಕ್ಷಣೆ ಅವರ ಜವಾಬ್ದಾರಿ. ಇದು ಸ್ನಾನಿಕನಾದ ಯೋಹಾನ ಫರಿಸಾಯರಿಗೆ ಸದ್ದುಕಾಯರಿಗೆ ಎಚ್ಚರಿಸ್ತಾ ಇದೆ. ಇದರಲ್ಲಿ ಇನ್ನೂ ಅನೇಕ ವಿಷಯಗಳಿದಾವೆ. ಆ ಉಳಿದ ಎಲ್ಲ ವಿಷಯಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಇದು ಹಿಂಗೆ ಕಂಟಿನ್ಯೂ ಆಗಿ ಇನ್ನೊಂದು ವಿಡಿಯೋವನ್ನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್. ಆಮೇನ್.